ಹಾಯ್ ಮ್ಯಾಮ್. ಹಾಯ್ ಪ್ರಿಯಾ. ಇವತ್ತು ಒಂದು ಡೌಟ್ ಇದೆ ನನಗೆ. ಕೇಳಿ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಕನ್ಸೀವು. ಅವಳಿಗೆ ಕಾಫಿ ಅಂದರೆ ತುಂಬ ಇಷ್ಟ, ಬಟ್ ಮನೆಯಲ್ಲೇ ಕಾಫಿ ಕುಡಿಬಾರ್ದು ಅಂತ ಹೇಳ್ತಾ ಇದ್ದಾರಂತೆ. ಸೊ ನನ್ನ ಡೌಟ್ ಬಂದು ಪ್ರೆಗ್ನೆನ್ಸಿನಲ್ಲಿ ಕಾಫಿ ಕುಡಿಬಹುದಾ ಕುಡಿಬಾರ್ದಾ? ಓಕೆ, ಪ್ರೆಗ್ನೆನ್ಸಿಯಲ್ಲಿ ಕಾಫಿನ ಲಿಮಿಟ್ ಮಾಡಬೇಕು ಅಂತ ಇದೆ. ಬಟ್ ಕಾಫಿನೇ ಕುಡಿಬಾರ್ದು, ಕಾಂಟ್ರಾ ಇಂಡಿಕೇಟೆಡ್ ಆ ಥರ ಏನಿಲ್ಲ. ಸೊ ಅಪ್ ಟು 200 ಮಿಲಿಗ್ರಾಮ್ ಕಾಫಿನ ಯಾರು ಬೇಕಾದರೂ ಕುಡಿಬೋದು. 200 ಮಿಲಿಗ್ರಾಮ್ ಅಂದರೆ? ಓಕೆ, ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಫಿಲ್ಟರ್ ಕಾಫಿ ಕುಡಿತೀವಿ, ಇಲ್ಲ ಇನ್ಸ್ಟೆಂಟ್ ಕಾಫಿ ಕುಡಿತೀವಲ್ವಾ. ಸೊ ಫಿಲ್ಟರ್ ಕಾಫಿ ಅಂದರೆ ಒಂದು 350 ml ಕಾಫಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ 140 ಮಿಲಿಗ್ರಾಮ್ ಅಷ್ಟು ಕೆಫೀನ್ ಇರುತ್ತೆ. ಇನ್ಸ್ಟೆಂಟ್ ಕಾಫಿಯಲ್ಲಿ ನಿಮಗೆ 100 ಮಿಲಿಗ್ರಾಮ್ ಅಷ್ಟು ಕೆಫೀನ್ ಇರುತ್ತೆ. ಕೆಲವರು ಟೀ ಇಷ್ಟಪಡ್ತಾರೆ, ಸೊ ಟೀಯಲ್ಲಿ ನಿಮಗೆ 75 ಮಿಲಿಗ್ರಾಮ್ ಅಷ್ಟು ಕೆಫೀನ್ ಇರುತ್ತೆ. ಸೊ ಆರಾಮಾಗಿ ಒಂದು ದಿವಸಕ್ಕೆ ನೀವು 350 ml ಅಷ್ಟು ಕಾಫಿನ ಕುಡಿಬೋದು, ಪ್ರೊವೈಡೆಡ್ ನಿಮಗೆ ವಾಮಿಟಿಂಗ್ ಏನಿಲ್ಲ ಅಥವಾ ಸೇರ್ತಾ ಇದೆ ಕಾಫಿ, ನಿಮ್ಮ ಕಾಫಿ ನೀವು ಎಂಜಾಯ್ ಮಾಡ್ತೀರಾ ಅನ್ನಂಗಿದ್ರೆ ಖಂಡಿತ ಕುಡಿಬೋದು. ಸೊ ಕಾಫಿ ಕುಡಿಬೋದು ಹಾಗಾದರೆ? ಎಸ್, ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.